HMT ಕಾರ್ಖಾನೆ ಪುನರಾರಂಭಿಸಿಯೇ ಸಿದ್ಧ ಅರಣ್ಯ ಇಲಾಖೆ ಒಂದಲ್ಲ ಒಂದು ಖ್ಯಾತೆಯನ್ನ ತೆಗೀತಾ ಇದೆ. HMT ಕಾರ್ಖಾನೆ ಪುನರ್ ಆರಂಭ ಆಗಿದ್ದೇ ಸಿದ್ಧ ಅವರು ಅರಣ್ಯ ಇಲಾಖೆ ಒಂದಲ್ಲ ಒಂದು ರೀತಿಯಲ್ಲಿ ಖ್ಯಾತೆಯನ್ನ ತೆಗಿತಾ ಇದೆ. HMT ಭೂಮಿ ಕಬಳಿಸೋದಕ್ಕೆ ಹೊರಟಿದ್ದಾರೆ ಅನ್ನುವಂತಹ ವಿಚಾರಗಳು ಕೇಳಿ ಬರ್ತಾ ಇದೆ. HMT ಕಾರ್ಖಾನೆ ಪುನರ್ ಆರಂಭಿಸಿಯೇ ಸಿದ್ಧ ಅರಣ್ಯ ಇಲಾಖೆ ಒಂದಲ್ಲ ಒಂದು ಖ್ಯಾತೆಯನ್ನ ತೆಗಿತಾ ಇದೆ. HMT ಭೂಮಿಯನ್ನ ಕಬಳಿಸೋದಕ್ಕೋಸ್ಕರ ಹೊರಟಿದ್ದಾರೆ. ಬೆಂಗಳೂರಿನಲ್ಲಿ ಕುಮಾರಸ್ವಾಮಿ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ನೋಡಿ, ಒಂದಲ್ಲ ಒಂದು ರೀತಿಯಲ್ಲಿ ರಾಜಕೀಯ ಕೆಸರದ ಚಾಟಗಳು ಯಾವ್ದಾದ್ರೂ ಒಂದು ವಿಚಾರದ ಮೇಲೆ ಆಗ್ತಾನೆ ಇರುತ್ತೆ. ಅದರಲ್ಲಿ ಇದು ಕೂಡ ಒಂದು. HMT ಕಾರ್ಖಾನೆ ಕ್ಯಾಂಪಸ್ಗೆ ಕುಮಾರಸ್ವಾಮಿ ಭೇಟಿಯನ್ನ ಕೊಟ್ಟಿದ್ದಾರೆ. ಜಾಲಹಳ್ಳಿಯಲ್ಲಿರುವಂತಹ HMT ಕಾರ್ಖಾನೆ ಕ್ಯಾಂಪಸ್ ಇದು. ಜಾಲಹಳ್ಳಿಯಲ್ಲಿ ಏನು HMT ಕಾರ್ಖಾನೆ ಇದೆ, ಆ ಕ್ಯಾಂಪಸ್ಗೆ ಕುಮಾರಸ್ವಾಮಿ ಭೇಟಿಯನ್ನ ನೀಡಿರೋದು. ಅಧಿಕಾರಿಗಳೊಂದಿಗೆ ಕ್ಯಾಂಪಸ್ಗೆ ಭೇಟಿಯನ್ನ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಪೂರಕ ವ್ಯಾಪಾರ ವಿಭಾಗಕ್ಕೆ HD ಕುಮಾರಸ್ವಾಮಿ ಭೇಟಿಯನ್ನ ನೀಡಿದ್ದಾರೆ. HMT ಕಾರ್ಖಾನೆ ಪುನರ್ ಆರಂಭಿಸಿಯೇ ಸಿದ್ಧ ಅಂತ ಅರಣ್ಯ ಇಲಾಖೆ ಒಂದಲ್ಲ ಒಂದು ಖ್ಯಾತೆಯನ್ನ ತೆಗಿತಾ ಇದೆ. HMT ಭೂಮಿ ಕಬಳಿಸೋದಕ್ಕೋಸ್ಕರ ಹೊರಟಿದ್ದಾರೆ ಅಂತ ವಾದ ವಿವಾದಗಳು ಸೃಷ್ಟಿಯಾಗ್ತಿದೆ. ಇದರ ಹಿನ್ನೆಲೆನೇ ಕುಮಾರಸ್ವಾಮಿ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಏನಂತ ಆರೋಪ ಮಾಡ್ತಾ ಇದ್ದಾರೆ? HMT ಭೂಮಿಯನ್ನ ಕಬಳಿಸೋದಕ್ಕೆ ಹೊರಟಿದ್ದಾರೆ ಅಂತ ಕುಮಾರಸ್ವಾಮಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಇದರ ಸೂಚನೆಗಳು ಕೂಡ ಈಗಾಗಲೇ ನಮ್ಮ ಕುಮಾರಸ್ವಾಮಿ ಅವರಿಗೆ ಸಿಕ್ಕಿರುತ್ತೆ. HMT ಕಾರ್ಖಾನೆ ಕ್ಯಾಂಪಸ್ಗೆ ಕುಮಾರಸ್ವಾಮಿ ಭೇಟಿಯನ್ನ ನೀಡಿದ್ರು. ಜಾಲಹಳ್ಳಿಯಲ್ಲಿರುವಂತಹ HMT ಕಾರ್ಖಾನೆ ಕ್ಯಾಂಪಸ್ಗೆ ಭೇಟಿಯನ್ನ ನೀಡಿ ಮಾಧ್ಯಮ ಮಿತ್ರರೊಂದಿಗೆ ಒಂದಿಷ್ಟು ಮಾತನಾಡಿದ್ರು. ಅದರ ಜೊತೆಗೆ ಅಲ್ಲಿ ಅಧಿಕಾರಿಗಳ ಜೊತೆಗೂ ಕೂಡ ಮಾತನಾಡಿದ್ದಾರೆ. ಯಾಕೆ ಬಂದ್ರು HMT ಕಾರ್ಖಾನೆ ಕ್ಯಾಂಪಸ್ಗೆ ಅಂತ ನೋಡೋಕೆ ಹೋದ್ರೆ ಒಂದಿಷ್ಟು ದೂರನ್ನ ಇಟ್ಕೊಂಡು ಬಂದು ಜೊತೆಗೆ ಆ HMT ಭೂಮಿಯನ್ನ ಕಬಳಿಸೋದಕ್ಕೆ ಹೊರಟಿದ್ದಾರೆ ಅನ್ನುವಂತಹ ದೂರನ್ನು ಕೂಡ ಇಟ್ಕೊಂಡು ಬಂದು ಆ HMT ಕಾರ್ಖಾನೆಗೆ ಎಂಟ್ರಿಯನ್ನ ಕೊಟ್ಟಿರೋದು. ಅಧಿಕಾರಿಗಳೊಂದಿಗೆ ಕ್ಯಾಂಪಸ್ಗೆ ಭೇಟಿಯನ್ನ ನೀಡಿದ್ರು. ಇಡೀ ಕ್ಯಾಂಪಸ್ ಅನ್ನ ಪರಿಶೀಲನೆ ಮಾಡಿದ್ರು. ಪೂರಕ ವ್ಯಾಪಾರ ವಿಭಾಗಕ್ಕೆ HD ಕುಮಾರಸ್ವಾಮಿ ಭೇಟಿಯನ್ನ ನೀಡಿದ್ದಾರೆ. ಒಂದಿಷ್ಟು ಮಾತುಕತೆಗಳಾಗಿದೆ, ವಾದ ವಿವಾದಗಳಾಗಿದೆ. ಅದರ ಜೊತೆಗೆ ಒಂದಿಷ್ಟು HMT ಭೂಮಿಯನ್ನ ಕಬಳಿಸೋದಕ್ಕೆ ಹೊರಟಿದ್ದಾರೆ ಅನ್ನುವಂತಹ ಅವರ ವಾದ ಏನಿದೆ, ಅವರ ದೋಷ ಏನಿದೆ, ಅದರ ಬಗ್ಗೆ ಒಂದಷ್ಟು ಅಧಿಕಾರಿಗಳ ಜೊತೆಗೆ ಮಾತನಾಡಿದ್ದಾರೆ. ಇವರು ಕೂಡ ಅಧಿಕಾರಿಗಳ ಜೊತೆಗೆ ಹೋಗಿದ್ರು. HMT ಅಧಿಕಾರಿಗಳ ಕಾರ್ಖಾನೆ ಅಧಿಕಾರಿಗಳ ಜೊತೆಗೂ ಕೂಡ ಒಂದಿಷ್ಟು ಮಾತನಾಡಿದ್ರು. ಅದರ ಜೊತೆಗೆ ನಮ್ಮ ಮಾಧ್ಯಮ ಮಿತ್ರರ ಜೊತೆಗೂ ಕೂಡ ಒಂದಿಷ್ಟು ಮಾತುಕತೆಗಳಾದವು. ಏನೇನೆಲ್ಲ ಆಗಬೇಕು, ಏನೇನೆಲ್ಲ ಆಗಿದೆ, ಯಾವ್ಯಾವೆಲ್ಲ ವಿಚಾರಗಳು ಈ HMT ಕಾರ್ಖಾನೆ ಕಬಳಿಸೋದಕ್ಕೆ ನಡೀತಾ ಇದೆ, ಆ ಎಲ್ಲ ವಿಚಾರಗಳು ಕೂಡ ನಡೀತಾ ಇದೆ. ಇದ್ರ ಬಗ್ಗೆ ಒಂದು ಆಡಿಯೋ ಇದೆ, ಕೇಳ್ಕೊಂಡು ಬನ್ನಿ. ಇನ್ನೊಂದು ಸ್ಟೀಲ್ನ ಇಲಾಖೆ. ನಾನು ಈ ಜವಾಬ್ದಾರಿಯನ್ನು ಗೌರವಿತ ಪ್ರಧಾನಮಂತ್ರಿಗಳು ನನಗೆ ಕೊಟ್ಟ ನಂತರ ನಾನು ಪ್ರಮುಖವಾಗಿ ಒಂದು 2-3 ನಿರ್ಧಾರಗಳನ್ನು ಮಾಡಬೇಕು ಅಂತ ಪ್ರಯತ್ನಪಟ್ಟು 2 ವರ್ಷದಿಂದ ನಾನು ಪ್ರಯತ್ನ ಪಡ್ತಾ ಇದ್ದೇನೆ. ಏಕೆಂದರೆ ಹಿಂದಿನ ಸರ್ಕಾರಗಳಲ್ಲಿ ಹಲವಾರು ಪಬ್ಲಿಕ್ ಸೆಕ್ಟರ್ನಲ್ಲಿದ್ದಂಥ ಕಾರ್ಖಾನೆಗಳನ್ನು ಡಿಸ್ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಕ್ಕಂಥ ನಿರ್ಧಾರಗಳು ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡ್ಬಿಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಮತ್ತೆ ಈ ಪಬ್ಲಿಕ್ ಸೆಕ್ಟರ್ನ CPSE ಯೂನಿಟ್ಗಳನ್ನು ಪುನರ್ ಪ್ರಾರಂಭ ಮಾಡಿಸ್ತಕ್ಕಂಥದ್ದಕ್ಕೆ ಹಲವಾರು ರೀತಿಯ ಸಮಸ್ಯೆಗಳು ಇದ್ದಾವೆ. ನಾನು ಮಂತ್ರಿ ಆದ ಮೇಲೆ ಈ HMTಯ ಕಾರ್ಖಾನೆ, ಯಾಕೆಂದ್ರೆ ನಾವೆಲ್ಲ ಸಣ್ಣ ಮಕ್ಕಳು, ಆಗ ಬಸ್ಗಳು ಓಡಾಡ್ತಾ ಇದ್ದಿದ್ದು ಗಮನಿಸಿದ್ದೇವೆ. ನಾನು ಜಯನಗರದಲ್ಲಿದ್ದೆ. ನಾನು 1972-73ರಲ್ಲಿ HMT, NGF, ITI, BEL ಈ ಬಸ್ಗಳು ಬೆಳಗ್ಗೆ 4:15 ಗಂಟೆಗೆ ಪ್ರಾರಂಭ ಆದರೆ ಅವತ್ತು ನಮ್ಮ ಬೆಂಗಳೂರು ನಗರದಲ್ಲಿ BMTCಯ ವ್ಯವಸ್ಥೆಗಳಿರಲಿಲ್ಲ. ಒಂದೊಂದು ಕಾರ್ಖಾನೆಯಲ್ಲಿ ಇಡೀ ಬೆಂಗಳೂರು ನಗರದ ಹಲವಾರು ಭಾಗದಲ್ಲಿದ್ದಂಥ ಕಾರ್ಮಿಕರನ್ನ ಪ್ರಯಾಣಕ್ಕೆ 100 ಬಸ್ಗಳು ಒಂದೊಂದು ಕಂಪ್ನಿಯಲ್ಲಿ ಓಡಾಡ್ತಾ ಇದ್ವು. ಆ ದಿನಗಳನ್ನು ಯಾಕೆ ನಾನು ನೆನಪಿಸ್ಕೊಡ್ತಾ ಇದ್ದೇನೆ? ಈ ಕಾರ್ಖಾನೆಗಳು ಇವತ್ತು ನೀವು ನೋಡಿದ್ರಿ, HMTಯ ಸಂಪೂರ್ಣವಾದಂಥ ಒಂದು ಚಿತ್ರಣ ನೀವು ನೋಡಿದ್ರಿ.
ಒಂದು ಕಾಲದಲ್ಲಿ ದೇಶದಲ್ಲಿ ಒಂದು ಉತ್ತಮವಾದಂಥ ಕಾರ್ಖಾನೆ ಅಂತಕ್ಕಂಥ ಹೆಸರು ಇಲ್ಲಿ ಏನು ಪ್ರಾರಂಭ ಆಯಿತು, ಇಲ್ಲಿಯ ಕಾರ್ಮಿಕರ ದುಡಿಮೆಯಿಂದ ದೇಶದಲ್ಲಿ 5 ಭಾಗದಲ್ಲಿ ಹೊಸ ಕಾರ್ಖಾನೆಗಳನ್ನು ಇಲ್ಲಿ ಸಂಪಾದನೆ ಮಾಡಿದಂಥ ಬಂಡವಾಳದಲ್ಲಿ ಕಟ್ಟಿದ್ರು. ಒಂದು ಪಿಂಜೋರ ಅಂತೇಳಿ ಹರಿಯಾಣದ ಹತ್ರ, ಇನ್ನೊಂದು ಅಜ್ಮೀರ್ನಲ್ಲಿ, ನಮ್ಮ ಕೇರಳದಲ್ಲಿ ಕಾಲಮಸೂರಿ, ಹೈದರಾಬಾದ್ನಲ್ಲಿ, ಹೀಗೆ 6 ಭಾಗದಲ್ಲಿ ಇಲ್ಲಿ ದುಡಿಮೆ ಮಾಡಿದಂಥ ಹಣದಿಂದ ಕಟ್ಟಿದ್ರು, ಬಂಡವಾಳದಿಂದ. ಒಂದು ಕಾಲದಲ್ಲಿ ತುಂಬ ಅದ್ಭುತವಾಗಿ ನಡೀತಾ ಇತ್ತು. 25,000ಕ್ಕೂ ಹೆಚ್ಚಿನ ಕಾರ್ಮಿಕರಿದ್ದರು ಈ ಒಂದು HMTಯ ಸಂಸ್ಥೆಯಲ್ಲಿ. ಈಗ ನೀವು ನಮ್ಮ ವಾಚ್ ಫ್ಯಾಕ್ಟ್ರಿ ಇವತ್ತು ಪರಿಸ್ಥಿತಿ ಏನಾಗಿದೆ ನೋಡಿದ್ರೆ ಏನಾಗಿದೆ. ಇವತ್ತು ಆ ವಾಚ್ ಫ್ಯಾಕ್ಟ್ರಿ ಏನು ಮೈನ್ ವಾಚ್ ಫ್ಯಾಕ್ಟ್ರಿ ಇತ್ತು, ಮುಚ್ಚಿದ್ದಾರೆ. ಇವತ್ತು ಇಲ್ಲಿರ್ತಕ್ಕಂಥ ಕೆಲವು ಸಣ್ಣ ಪುಟ್ಟ ಕಾರ್ಮಿಕರು 100 ಜನ 150 ಜನ ಇದ್ದಾರೆ. ಈಗ ಅವ್ರಿಗೆ ಸಂಬಳ ಕೊಡಲಿಕ್ಕೆ ಆ ಕಾರ್ಖಾನೆ ಒಂದು ಕಡೆ ಮುಚ್ಚಿದ್ದಾರೆ, ಇನ್ನೊಂದು ಕಡೆ ಒಂದು 60-70 ಜನ ಆ ಒಂದು ವಾಚ್ಗಳನ್ನು ಅಸೆಂಬಲ್ ಮಾಡ್ತಕ್ಕಂಥದ್ದಕ್ಕೆ ಈಗಲೂ ಸಹ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ಮೇಯ್ನ್ ಫ್ಯಾಕ್ಟ್ರಿ ಏನಿತ್ತು, ಕೆಲವು ಫಿಲಮ್ ಶೂಟಿಂಗ್ಗಳಿಗೆ ಅದಕ್ಕೆ ಬಾಡಿಗೆ ಕೊಟ್ಟು ಇಲ್ಲಿ ಸಾಲ ಕೊಡಬೇಕಲ್ಲ, ಅವರ ಸಂಬಳ ಕೊಡಬೇಕಲ್ಲ. ಇವತ್ತು ಕಾರ್ಖಾನೆಗಳೆಲ್ಲ ಮುಚ್ಕೊಂಡಿದ್ದಾರೆ. ಈಗ ಇಲ್ಲಿ ಬರಬೇಕಾದ್ರೆ ಈಗ ನೋಡಿದ್ರಿ HMTಯ ಮೂಲ ಯಾವೊಂದು ಮೆಷಿನ್ ಟೂಲ್ಸ್ನ ಕಾರ್ಖಾನೆ ಬೀಗ ಹಾಕಿದ್ದಾರೆ. ಅದರಿಂದ ಈ ಒಂದು ಕಾರ್ಖಾನೆಗೆ, ಸಂಸ್ಥೆಗೆ ಒಂದು ಕಾಯಕಲ್ಪ ಹೊಸದಾಗಿ ಕಲ್ಪಿಸ್ಬೇಕು ಅಂತೇಳಿ ನಾನು ತೀರ್ಮಾನ ಮಾಡಿದಾಗ ಇದನ್ನು ಏನಾದರೂ ಮಾಡಿ ದಾರಿ ತಪ್ಪಿಸ್ಬೇಕು ಅಂತಕ್ಕಂಥದ್ದಕ್ಕೆ ಈ ಸರ್ಕಾರದಲ್ಲಿ ನಿರಂತರವಾಗಿ HMT ಮೇಲೆ ಈ ಕಾರ್ಖಾನೆಯ ಏನೊಂದು ಭಾಗ ಇದೆ, ಇದು ಅರಣ್ಯ ಇಲಾಖೆಗೆ ಸೇರಿರ್ತಕ್ಕಂಥದ್ದು.